ಯಾವ ರೀತಿ ಮನೆ ಅದಾವ ಅಂತೇಳಿ ಈ ರೀತಿ ಮನೆ ಅದಾವ ನೋಡ್ರಿ ಇಲ್ಲಿ. ಹಾಂ, ಇದು ಕೂಡ ಒಂದು ನೋಡೋದು ಖುಷಿನೇ ಬೇರೆ ಐತಿ. ಇದು ನೋಡತ್ತಿದ್ದು ಫಸ್ಟ್ ಟೈಮ್ ನೋಡ್ರಿ ಹೆಂಗದ ಮನೆ. ಮಲಪ್ರಭಾ ನದಿ ಇತ್ನ ಸೇದಾಗದೆ ಪಾನಿ. ಮತ್ತು ಇಲ್ಲಿ ಮಲಪ್ರಭಾ ನದಿ ಹೋಗೋ ಸ್ಥಾನ ಐತಿ. ಸೊ ಅದು ತೋರಿಸ್ತೀನಿ ಬರ್ರಿ ನಿಮಗೆಲ್ಲ. ಈ ಆಲ್ಮೋಸ್ಟ್ ಈ ಊರಾಗೆಲ್ಲ ಇಂಥವು ಮನೆ ಅದಾವ ನೋಡ್ರಿ. ಆಯ್ತು ಕಡ ಇಲ್ಲೇ ಇರೋ ಒಂದು ಮಾತಾಡಿ ದೇವಸ್ಥಾನ ನಾವು ನೋಡಕ್ಕೆ ಬಂದಿದ್ದು. ಇಲ್ಲಪ್ಪ ಒಂದೊಂದು ಕ್ಷಣನೂ ಸ್ವರ್ಗ ಇದ್ದಂಗೆ ಐತಿ. ಹೆಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೈತಲ್ಲ ನಾವು ಕನ್ಕುಂಬಿಯಲ್ಲಿರುವ ಮೌಲಿ ದೇವಸ್ಥಾನಕ್ಕೆ ಬಂದೀವಿ. ಸೊ ಮೌಲಿ ದೇವಸ್ಥಾನನ ನೋಡೋಣ ಅಂತ. ಮತ್ತು ಇಲ್ಲೇ ಐತಲ್ಲ ಮಲಪ್ರಭಾ ನದಿಯ ಉಗಮ ಸ್ಥಾನ ಕೂಡ ಐತಿ. ಸೊ ಅದು ಕೂಡ ನಾವು ನೋಡೋಣ ಅಂತ. ಮತ್ತು ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಮತ್ತು ಇಲ್ಲಿ ಕೆಲವೊಂದು ಫಾಲ್ಸ್ ಅದಾವ, ಅವು ಕೂಡ ನಿಮಗೆಲ್ಲ ಫಾಲ್ಸ್ ಎಲ್ಲ ತೋರಿಸ್ತೀನಿ. ಮತ್ತು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡ್ತಾ ಇರೋದು ಇದು ಗಣಪತಿ ದೇವಸ್ಥಾನ. ನೋಡಿ, ಗಣಪತಿ ದೇವಸ್ಥಾನ. ನಮ್ಮ ಗಣಪತಿಯ ದರ್ಶನ ಮಾಡ್ಕೊಂಡೋಣ ಬನ್ನಿ ಒಳಗೋಗಿ. ಸೊ ಇಲ್ಲಿ ಕನಕುಂಬಿಯಲ್ಲಿ ನಾವು ಮೌಲಿ ದೇವಸ್ಥಾನ ನೋಡಕ್ ಬಂದಾಗ ನಮಗೆ ಗಣಪತಿಯ ಕೂಡ ದರ್ಶನ ಆಗ್ತಿದೆ. ಮತ್ತೆ ಎಲ್ಲರಿಗೂ ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಬರ್ರಿ ಮೌಲಿ ದೇವಸ್ಥಾನ ಒಳಗೂ ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಈ ಮೌಲಿ ದೇವಿ ದೇವಸ್ಥಾನ ಬರುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಗ್ರಾಮದಲ್ಲಿ ಬರುತ್ತದೆ. ಇದು ಬೆಳಗಾವಿಯಿಂದ ಸರಿ ಸುಮಾರು 45 ಕಿಲೋಮೀಟರ್ ಆಗ್ತದ. ಕನಕುಂಬಿಯಲ್ಲಿರುವ ಈ ದೇವಸ್ಥಾನವು ನೋಡಲು ತುಂಬಾ ಅದ್ಭುತವಾಗಿದೆ ಮತ್ತೆ ಇಳಿಜಾರು ಛಾವಣಿಯನ್ನು ಹೊಂದಿದೆ. ಮೌಲಿ ದೇವಿಯ ದರ್ಶನ ಮಾಡಿಕೊಂಡು ಆದರೆ ಆ ಕಡೆ ಐತಲ್ಲ ಮಲಪ್ರಭಾ ನದಿಯ ಉಗಮ ಸ್ಥಾನ ಐತಿ, ಅದು ಕೂಡ ಅಲ್ಲಿ ಹೋಗಿ ನಾವು ನೋಡೋಣ ಅಂತ. रामेश्वर मंदिर काय विशेष आहे त्याचं? विशेष म्हणजे मल्लवाचा हा चक्र नाही. हां हां, आणि नदीचं उगम स्थान आहे का तिकडं? कुठल्या नदी ते? मलप्रभा नदी. इथनंच येते का ते पाणी? हो, मलप्रभा नदीचं उगम स्थान ते. हां हां, ते एकाच आहे का तिकडं आणि काय आहे? आणि इथं हा दाखवला तिथं. हां, कुठली देवी म्हटलं ते? मल्लप्रभा मल्लवा देवी ती. मल्लवा देवी आहे का ती? माऊली देवी. हां हां हां, ते काय 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 हिस्ट्री त्याचं? हिस्ट्री म्हणजे इथं ते मलप्रभा नदी उगमस्थान पूर्वेकडून पश्चिमेकडून पूर्वेकडे गेली आहे. हां हां, पूर्वेकडून पश्चिमेकडे गेली. कुठल्या नद्या पश्चिमेहून पूर्वेहून पश्चिमेकडे जातात. तिला ही चढतीला गेले. ही चढतीला गेले म्हणून तिथे विशेष ते नदीचं विशेष आहे का? ओके. तुमचं नाव मामा? हां, माझं नाव सुभाष नाईक. ओके. कसं चाललंय काम? शेताचं काम? हेच की दोचं काम म्हटलं. काय करायला? नाटी करायला काय? नटी नव्हे, आणि अंगलनी करायला. अंगलनी करायला का? ते आम्हाला का माहीतच नाही. मी शेती करत नाही. शेती करत नाही आहे, आमचं शेती नाही. आमचं खानदानमध्ये कोण शेती केलं नाही आहे. ठीक आहे का ಮಾಮಾ? ಥ್ಯಾಂಕ್ ಯು, ಧನ್ಯವಾದ. ಇತ್ತು ಸ್ನೇಹಿತರೆ ನೋಡಿರಲ್ಲ, ಅವರು ಇಲ್ಲಿನವರ ಹೊಲ್ದಾಗ ಕೆಲಸ ಮಾಡತ್ತಾರ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ ಸ್ವಲ್ಪ ಖುಷಿ ಆಯ್ತು. ಸೊ ಅವರು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು. ನಡ್ಕೊತ ಹೋಗತ್ತಿಲ್ಲ, ಅದು ಯಾಕೆ ನಡ್ಕೊತ ಹೊಂಟಿನಪ್ಪ ಅಂದ್ರೆ ನಾವು ನಮ್ಮ ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡಾಕ ಮತ್ತು ಅಲ್ಲಿ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ ನೋಡಾಕ ಒಂದು ದಾರಿನೂ ಐತೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕಾ. ಬನ್ನಿ ಅಲ್ಲಿ ಹೋಗೋಣ ಅಂತ. ಹೆಂಗೆ ಹೋಗೋದು ಮರ ಇದೆ? ಇವರೆಲ್ಲ ನೋಡ್ಬೋದು, ಅಲ್ಲಿ ಹೊಲ್ದಾಗ ಕೆಲಸ ಮಾಡೋ ಸಲಾಗ ಇಲ್ಲೆಲ್ಲ ಚಪ್ಪಲೆಲ್ಲ ಇಲ್ಲಿ ಬಿಟ್ಟು ಹೋಗ್ಯಾರ, ಅಲ್ಲಿ ಹೋಗ್ಯಾರ ಅವರು. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನೋಡ್ರಿ. ಇಂಥದ್ದು ಯಾವತ್ತು ಜೀವನದಾಗಿಂತ ಎಕ್ಸ್ಪೀರಿಯೆನ್ಸ ಮಾಡಿಲ್ಲ. ಇಷ್ಟೆಲ್ಲ ಹೊಲ್ದಾಗ ಹೋಗಿ ವಾಟ್ ಹಾಯ್ ಹಾಯ್ ಓಕೆ. ಸೊ ಫಿರೋಸ್ ಸೊ ಅವ್ರು ಒಂದು ಹೇಳತ್ತಾರ ಆದಷ್ಟು ಬೇಗ ಹೋಗು, ಇಲ್ಲಿಂದ ಮಳೆ ಬರ್ತೈತಿ, ಮಳೆ ಬರೋಂಥ ಚಾನ್ಸ್ ಭಾಳ ಅದಾವ, ಸೊ ಬೇಗ ಹೋಗೋಣತ್ತಾರ. ಸೊ ಎಂತಾದ್ರೂ ಹೊಂಟಿ ನಿಮಗೂ ತೋರಿಸಿ ನೋಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲ ಬೇಲಿ ಸಿಕ್ಕಿದ್ದು. ಈ ಬೇಲಿ ಮೇಲಿನ ಮತ್ತೊಂದು ಐತ್ಲ, ಆ ಕಡೆ ಕಾಲು ಹಾಕ್ಕೊಂಡು ಹೋಗ್ಬೇಕು ಗಾಯ್ಸ್ ನೋಡೋಕೆ.
ಬನ್ನಿ. ಅಯ್ಯೋ ಇಲ್ಲಿ ಮಾತ್ರ ನೀರು ಭಾಳ ಇದೆ ಗಾಯ್ಸ್. ಇಂಥದ್ರೊಳಗೆಲ್ಲ ನೀರೊಳಗೆ ಕಾಲು ಇಟ್ಕೊಂಡು ಹೊಂಟೀನಿ. ಆದರೂ ಇಲ್ಲ, ಕೊನೆಗೂ ನಾವು ಬಂದು ನೋಡ್ರಿ ಎಲ್ಲಿ ಬಂದುವಪ್ಪ ಅಂದ್ರೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಮಲಪ್ರಭಾ ನದಿಯ ಉಗಮ ಸ್ಥಾನ ಕೂಡ ಇಲ್ಲೇ ಐತಿ. ಸೊ ಅಲ್ಲಿ ಹೋಗಿ ನೋಡೋಣಂತ ಹಿಂಗೆ ವಾತಾವರಣ ಐತಿ. ಇಲ್ಲಿ ಸ್ವಲ್ಪದ್ರಾಗ ಮಳೆ ಬರೋದೈತಿ. ಆದರೆ ಇಲ್ಲ ನಾ ದೇವಸ್ಥಾನ ಹೋಗೋ ಮಟ್ಟ ಮಳೆ ಬಂದಿಲ್ಲ ಅಂದ್ರೆ ಚಲೋ ಆಗ್ತೈತಿ. ಶೂಸ್ ಒಳಗೆಲ್ಲ ನೀರು ಹೋಗ್ಬಿಟ್ಟು ಗಾಯ್ಸ್. ಆದರೂ ಇಲ್ಲ ನಿಮ್ಮ ಸಲಾಗಿದೆಲ್ಲ ನಿಮ್ಗೆ ತೋರಿಸ್ಬೇಕಂತೇಳಿ ಮತ್ತು ನೋಡ್ಬೇಕಂತೇಳಿ ಹೊಂಟಿದ್ದು. ಇದು ನೋಡ್ಬೋದು ಇಲ್ಲೆಲ್ಲ ನೀವೇನು ಹೆಂಗೆ ಬರಾತೀವಿ ಇಲ್ಲಿ ಹೊಲ್ದಾಗಿಂದ ಐತಲ್ಲ ಟ್ರ್ಯಾಕಿಂಗ್ ಮಾಡ್ಕೊತ ಬಂದು. ಯಾಕಂದರೆ ಈ ದೇವಸ್ಥಾನ ನೋಡೋಕೆ ಮತ್ತು ಇಲ್ಲಿ ಮಲಪ್ರಭಾ ನದಿ ಉಗಮ ಸ್ಥಾನ ಐತಿ. ಸೊ ಅದು ತೋರಿಸ್ತೀನಿ ಬರ್ರಿ ನಿಮಗೆಲ್ಲ. ಹಾಂ ನನ್ನ ಜೀವನದಾಗ ನೋಡ್ತಿರೋದು ಫಸ್ಟ್ ಟೈಮ್ ಇದೆ ನೋಡ್ರಿ, ಮಲಪ್ರಭಾ ನದಿಯ ಉಗಮ ಸ್ಥಾನ. ಇಲ್ಲಿಂದ ಮಲಪ್ರಭಾ ನದಿಯ ಉಗಮ ಸ್ಥಾನ ಆಗ್ತೈತಿ. ಇಲ್ಲಿಂದ ಉಗಮವಾದ ನದಿಯು ಒಟ್ಟು 304 ಕಿಲೋಮೀಟರ್ ಪ್ರಯಾಣವನ್ನು ಮಾಡುತ್ತದೆ. ಖಾನಾಪುರ ಪ್ರದೇಶ, ಸೌದತ್ತಿ, ನವಿಲು ತೀರ್ಥ ಜಲಾಶಯ, ರಾಮದುರ್ಗ, ನರಗುಂದ, ಕೂಡಲ ಸಂಗಮದಲ್ಲಿ ಕೊನೆಗೆ ಕೃಷ್ಣಾ ನದಿಯನ್ನು ಸೇರುತ್ತದೆ. ಕುಸುಮ ಕಾವ್ಯ ಕನ್ನಿಕೆ. ಈಗ ಐತ್ಲ ಇಷ್ಟೆಲ್ಲ ನಾವು ಅಲ್ಲಿಂದ ಕಷ್ಟಪಟ್ಟು ಬಂದಿದ್ದು ಇದು ದೇವಸ್ಥಾನ ನೋಡೋಕೆ ಮತ್ತು ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡೋಕೆ. ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡೋದು. ಆದರೆ ಈಗ ನಾವು ದೇವಸ್ಥಾನ ನೋಡತ್ತೀವಿ ನೋಡ್ರಿ. ಸೊ ನಂದಿ ಮಹಾರಾಜರು ನೋಡ್ಬೋದು. ಭಾಳ ಹಳೆಯ ನಂದಿ ಐತೆ ನೋಡ್ರಿ ಇದು. ಈಗ ನಾವು ನೋಡತ್ತಿದ್ದು ಶಿವಲಿಂಗ ನೋಡತ್ತೀವಿ ನೋಡ್ರಿ. ಶಿವಲಿಂಗ ಕೂಡ ಭಾಳ ಹಳೆ ಶಿವಲಿಂಗ ಐತಿ. ಸೊ ಇದು ನೋಡಿದ್ರೆ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ ಇದು ಕೂಡ ಭಾಳ ಅಂದ್ರೆ ಭಾಳ ಹಳೆ ದೇವಸ್ಥಾನ ಐತಿ. ಈ ದೇವಸ್ಥಾನದ ಕೂಡ ನಮಗೆ ದರ್ಶನ ಆಯಿತು. ಮತ್ತು ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸ್ನೇಹಿತರೆ. ಯಾಕಂದರೆ ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡೋದು ಕೂಡ ಒಂದು ಅದ್ಭುತನೇ ಸರಿ. ಸೊ ಆ ಮಲಪ್ರಭಾ ನದಿಯ ಉಗಮ ಸ್ಥಾನ ಇಲ್ಲೇ ಐತಿ. ಆದರೆ ನಾವು ಮೌಲಿ ದೇವಸ್ಥಾನ ಐತಲ್ಲ ಅಲ್ದ ಉಗಮ ಸ್ಥಾನ ಅಂತೀವಿ. ಅದು ಉಗಮ ಸ್ಥಾನ ಅಲ್ಲ, ಅದು ಏನಂದ್ರೆ ಅದು ಬಾವಿ ಐತಂತ, ಅದು ಬಾವಿ, ಇದು ಉಗಮ ಸ್ಥಾನ. ಸೊ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ, ಏನಂದ್ರೆ ಅದೇ ಉಗಮ ಸ್ಥಾನ ಅಂತೇಳಿ ಅಂದ್ಕೊಂಡಿರ್ತಾರೆ. ಸೊ ಅದೆಲ್ಲ ಇದು. ಈಗ ಮತ್ತು ಫಾಲ್ಸ್ ನೋಡೋಕೆ ಹೋಗಿ ಬರ್ರಿ ನಾವು. ಆ ಕಡೆ ಸ್ವಲ್ಪ ಕೆಲವೊಂದು ಚಲೋ ವ್ಯೂ ಪಾಯಿಂಟ್ ಐತಿ ಮತ್ತು ಸ್ಪಾಟ್ ಅದಾವ. ಸೊ ಅದನ್ನು ಸ್ವಲ್ಪ ಹೋಗಿ ಕವರ್ ಮಾಡ್ಕೊಂಬರೋಣ ಅಂತ. 3 ದಿಕ್ಕಿಂದ ನೀರು ಹರ್ಕೊಂಬರತೈತಿ ನೋಡ್ರಿ. ಇಲ್ಲಿ 3 ದಿಕ್ಕಿಂದ ನೀರು ಹರ್ಕೊಂಬರತೈತಿ ಹಿಂಗೆ ಹಿಂಗೆ ಹಿಂಗೆ. फॉल्स 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 आहे की इकडं इकडं कुठे की फॉल्स आहे म्हणे की वर ते एक टेम्पल बी आहे आणि व्ह्यू पॉईंट बी आहे बघा. हां पुढे देऊळचं नाव काय आहे ते? माऊली. इथं आणि इथं बी आहे की ते माऊली आणि हे बी दोन्ही माऊली आहेत का? हां हे वाटे नीट गेले असं गेले की पुढे आहे का तिकडं? ओके थँक्यू. 1 hour later. ಸ್ನೇಹಿತರೆ ಈಗ ನಾವು ಅಲ್ಲಿ ಒಂದು ಮೌಲಿ ದೇವಸ್ಥಾನ ನೋಡಿದ ಮೇಲೆ ಇಲ್ಲಿ ಒಂದು ಅದ್ಭುತವಾದ ಮೌಲಿ ದೇವಸ್ಥಾನ ಐತಿ. ಸೊ ಫಾಗ್ ಎಲ್ಲ ಮಸ್ತ್ ಪಿಗಿ ಬರತೈತಿ. ತಾವು ಕೂಡ ನೋಡ್ಬೋದು ಹೆಂಗೈತೆ ಅಂತೇಳಿ. ಇಲ್ಲಪ್ಪ ಒಂದೊಂದು ಕ್ಷಣನೂ ಸ್ವರ್ಗ ಇದ್ದಂಗೆ ಐತಿ. ಯಾಕಂದ್ರೆ ಒಂದು ಕ್ಷಣ ಮಳೆ ಇತ್ತಂದ್ರೆ ಒಂದು ಕ್ಷಣ ಹಿಂಗೈತಿಲ್ಲ ಮಂಜೆ ಐತಿ. ಸೊ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ. ತಾವು ಕೂಡ ನೋಡ್ಬೋದು. ಆದರೆ ಇಲ್ಲಿ ಕಾಲು ಮಾತ್ರ ಭಾಳ ಜರ ಆಗ್ತಾವ. ಇಲ್ಲ ಎಲ್ಲ ಬರುತ್ತ ಕಾಲು ನೋಡ್ರಿ ಹೆಂಗೆ ಸ್ಲಿಪ್ ಆಯ್ತು ನೋಡ್ರಿ ನನ್ನ ಕಾಲ. ಸೊ ಬರ್ರಿ ನಿಮ್ಗೆ ಐತಲ್ಲ ಈ ಮೌಲಿ ದೇವಸ್ಥಾನ ಮತ್ತು ಇಲ್ಲಿ ಎಲ್ಲ ಮಸ್ತ್ ಪಿಗಿ ಒಂದು ವ್ಯೂ ಪಾಯಿಂಟ್ ಐತಿ. ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ವ್ಯೂ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಇಂಥ ಅದ್ಭುತವಾದ ದೇವಸ್ಥಾನ, ಇಂಥ ಅದ್ಭುತವಾದ ವ್ಯೂನ ಇವತ್ತು ನಾವು ವೀಕ್ಷಣೆ ಮಾಡತ್ತೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಪ್ಲೇಸ್ ಮೊದಲೇ ಬ್ಯೂಟಿಫುಲ್ ಆಗಿರ್ತಾವ. ಸೊ ಇಲ್ಲಿ ಯಾರು ಜನ ಜಂಗುಳಿ ಯಾವಾಗಿರಲ್ಲ, ಅವಾಗ ಬಂದಾಗ ಇವು ಪ್ಲೇಸ್ ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾವೆ ನೋಡ್ರಿ. ಸೊ ಯಾವ ರೀತಿ ಕಾಣೋದು ಅಂತೇಳಿ ನಿಮ್ಗೆ ಅಲ್ಲಿ ಇನ್ನೊಂದು ಸ್ವಲ್ಪ ಕಡೆ ಹೋಗಿ ತೋರಿಸ್ತೀನಿ. ಸೊ ಅಲ್ಲಿ ಹೋಗೋಣ ಬರ್ರಿ. ಸೊ ಈ ದೇವಸ್ಥಾನ ಎಲ್ಲ ನಾವು ನೋಡ್ಕೊಂಡೀಗ. ಆದರೆ ದೇವಸ್ಥಾನದ ಬಾಗಿಲ ಹಾಕಿದ್ದೈತಿ ಗಾಯ್ಸ್. ಆದರೆ ಅಲ್ಲಿ ಮಾತ್ರ ಸ್ವರ್ಗದಂಥ ವ್ಯೂ ಐತಿ. ಆ ವ್ಯೂ ಮಾತ್ರ ನೋಡುವಂಥ ಒಂದು ಥ್ರಿಲ್ ಮತ್ತು ಮಜಾ ಮಾತ್ರ ಅದು ಒಂದು ಮಾತ್ರ ಅಮೇಝಿಂಗ್. ಸೊ ಇಲ್ಲಿ ಮೇಲಿಂದ ಬೋಟ್ ಒಳಗೆಲ್ಲ ನೀರು ಹೋಗ್ತಾವೆ ಗಾಯ್ಸ್. ಸದ್ಯದ್ರಾಗ ಒಂದು ಕ್ಷಣ ಮಳೆ ಇತ್ತಂದ್ರೆ ಇನ್ನೊಂದು ಕ್ಷಣ ಮಳೆ ಇಲ್ಲ ಇಲ್ಲಿ. ಸೊ ಅಂಥ ಅದ್ಭುತವಾದ
ಒಂದು ಜಾಗ ಐತಿದ ಹಾಂ ಎಲ್ಲ ಪ್ಲೇಸ್ ಎಲ್ಲ ಕೆಳಗೆ ಲಿಂಕ್ ಹಾಕಿರ್ತೀನಿ ನೋಡಿರಿ ಮತ್ತು ಅಡ್ರೆಸ್ಸು ಕೆಳಗೆ ಕೊಟ್ಟಿರ್ತೀನಿ ಅಲ್ಲಿ ಮಾತ್ರ ಬಂದು ನೀವು ನೋಡಬಹುದು. ವಾವ್. ಈಗ ನಾವು ನೋಡ್ತಾ ಇರೋದು ಪಶ್ಚಿಮ ಘಟ್ಟದ ಹಸಿರು ಕಾಡು ಮತ್ತು ಜಲಮೂಲಗಳ ಪ್ರದೇಶ. ಇಲ್ಲಿ ಬಂದಾಗ ಫೀಲಿಂಗ್ ಕೊಡೋದು ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ. ಈ ಫಾಗು, ಈ ಕಾಡು ಮಧ್ಯದಲ್ಲಿರುವ ಈ ಫಾಗು, ಆ ಗಿಡ, ಸೊ ಅನ್ಬಿಲೀವಬಲ್ ಅಮೇಝಿಂಗ್ ಕಣ್ರಿ. ಮತ್ತು ಅಲ್ಲಿಂದ ಕೆಲವೊಂದು ಫಾಲ್ಸು ಕಾಣತಾವ ನಂಗೆ. ಸೊ ಅದು ಕೂಡ ನೀವು ನೋಡ್ಬೋದು ಇಲ್ಲಿಂದ ಹೆಂಗೈತೆ ಅಂತೇಳಿ. ಸೊ ಇಲ್ಲಿಂದ ಇಂಥ ಒಳ್ಳೆ ವ್ಯೂ ಐತೆ ನೋಡ್ರಿ ಗಾಯ್ಸ್. ಇಷ್ಟು ಒಳ್ಳೆ ವ್ಯೂನ ಇವತ್ತು ನಾವು ಎಂಜಾಯ್ ಮಾಡತ್ತೀವಿ ಎಲ್ಲ ನಿಮ್ಮ ಸಲಾಗ. ಸೊ ನಿಮಗೆ ತೋರಿಸೋದು ಅಂತೇಳಿ ಈ ಪ್ಲೇಸಿಗೆ ಬಂದಿನ ಗಾಯ್ಸ್ನ. ಪ್ಲೇಸ್ ಹೆಸರನ್ನ ಕೆಳಗೆ ಕೊಟ್ಟಿರ್ತೀನಿ ನೋಡ್ರಿ, ಈ ಪ್ಲೇಸ್ ಇದೆ. ಸೊ ಈ ಪ್ಲೇಸ್ ಒಳಗೆ ಬಂದು ಇವತ್ತು ಮಸ್ತ್ ಬಿಗಿ ಎಂಜಾಯ್ ಮಾಡತ್ತೀವಿ. ನಾವು ಕೂಡ ಎಲ್ಲ ನೋಡ್ಬೋದು ಹೆಂಗೈತೆ ಅಂತೇಳಿ. ಗಾಳಿ ಮಾತ್ರ ವಂಡರ್ಫುಲ್ ಐತಿ. ಮತ್ತು ಇಲ್ಲಿಂದ ಸದ್ಯದ್ರ ಫಾಗ್ ಹೋದ್ ನೋಡ್ರಿ ಇಲ್ಲಿಂದ. ಸೊ ಇದೊಂದು ಹೋಗೋದು ಸಲ ಕಾಯತ್ತೀನಿ. ಈಗ ಇಲ್ಲಿಂದ ಫಾಗ್ ಹೋದ್ ನೋಡ್ರಿ ಇದು. ವಾವ್, ಸೂಪರ್. ಸದ್ಯದ್ರಾಗ ಯಾರೂ ಇಲ್ಲ, ಒಬ್ಬ ಅದೀನಿ. ಮತ್ತು ಅದ್ರಾಗ ಮಾತ್ರ ಇನ್ನೂ ಸ್ವಲ್ಪ ಮಜಾ ಬರತೈತಿ. ಗಾಯ್ಸ್ ಸೂಪರ್. ನೋಡ್ಬೋದು ಇದೆಲ್ಲ ಒಂದು ಬೆಟ್ಟ ಐತೆ ನೋಡ್ರಿ ಇಲ್ಲಿ. ಸೊ ಹಿಂಗೆ ಬೆಟ್ಟದ ಮೇಲೆ ನಿಂತು ನಾನು ಎಲ್ಲ ವಿಡಿಯೋ ಶೂಟ್ ಮಾಡೋದು. ಅದ್ರ ಒಂದು ಸ್ವಲ್ಪ ಏನಾದರೂ ಮಿಸ್ ಆತಂದ್ರೆ, ಏನಾದರೂ ಗಾಳಿ ಜೋರ್ನಾಗ ಬಂತು, ಏನಾದರೂ ನೀರು ಅದು ತಿಳ್ಕೊರಿ, ಮತ್ತು ರೆಸ್ಕ್ಯೂ ಟೀಮ್ ಬಂದರು ಐತ್ಲ ಬಾಡಿ ಸಿಗಾಕ 48 hours ಬೇಕಾಗ್ತೈತಿ. ಸೊ ಅಂಥ ಕೆಳಗೈತಿದ. ಸೊ ಅಂಥ ಕೆಳಗೊಳಗೆ ಬೆಟ್ಟ ಐತೆ ನೋಡ್ರಿ. ಈ ಬೆಟ್ಟದ ಮೇಲಿಂದ ಇದೆಲ್ಲ ಕೆಳಗೈತ್ಲ ಕಾಡೈತಿ. ಸೊ ಕಾಡ್ಗತೆ ಇದ್ರ ಮೇಲಿಂದ ಫಾಗ್ ಬರೋದು. ಮತ್ತು ಅಲ್ಲಿ ಐತ್ಲ ಒಂದು ಫಾಲ್ಸು ಐತಿ. ಆ ಫಾಲ್ಸು ಕೂಡ ಕಾಣ್ತೈತೆ ನಮಗೆ. ಆ ಫಾಲ್ಸ್ ಕೂಡ ಇಲ್ಲಿಂದ ನೋಡೋದು ಅಮೇಝಿಂಗ್. ಆದರೆ ಈಗ ಸದ್ಯದ್ರಾಗ ಮತ್ತೆ ಗೊತ್ತಿಲ್ಲ ಈ ನಮ್ಮ ಪ್ಲೇಸ್ ಐತಿ ಗಾಯ್ಸ್. ಮತ್ತು ಈ ಪ್ಲೇಸ್ ಎಲ್ಲ ನೋಡಾದ್ಮೇಲೆ ಇಲ್ಲಿ ಒಂದು ಮಸ್ತ್ ಮನಿ ಅದಾವ. ಅವು ಮನಿ ಎಲ್ಲ ಏನು ಗವತ್ ಅಂತಾರಲ್ಲ, ಅದೆಲ್ಲ ಗವತ್ತಿಂದ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಕಟ್ಟಿದ್ದು ಅದಾವ. ಸೊ ಡಿಫ್ರೆಂಟಾಗಿ ನನಗೂ ನೋಡೋಕೆ ಸಿಕ್ಕೈತಿ. ಸೊ ಆ ಡಿಫ್ರೆಂಟಾಗಿ ಸಿಕ್ಕಿದ್ದು ನಾನು ನೋಡೋಕೆ. ಮತ್ತು ನಿಮಗೆ ತೋರಿಸಿಲ್ಲ ಅಂದ್ರೆ ಹೆಂಗಿರ್ತೈತಲ್ಲ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರೋ ಮನಿಗಳನ್ನು ನಿಮಗೆ ತೋರಿಸ್ತೀನಿ. ಆದ್ರೆ ಇಲ್ಲಿ ಈ ಫಾಗ್ ಒಳಗೆ ಸ್ವಲ್ಪ ಕಾಣ್ತೈತಿಲ್ಲ ನನಗೂ ಗೊತ್ತಿಲ್ಲ. ಆದರೂ ಇಲ್ಲ ಒಂದು ಅಲ್ಲಿ ಹೋದ್ಮೇಲೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈ ರೀತಿ ಐತೆ ನೋಡ್ರಿ ಊರ. ಇಲ್ಲೆಲ್ಲ ಮನೆಯೆಲ್ಲ ಇಂಥವು ಅದಾವ. ಸೊ ಅಲ್ಲಿ ಒಂದು ನಾಯಿ ಒಂದು ಐತಿ. ಆ ನಾಯಿದು ಕಳಿಸ್ತೈತು ಬರ್ತಿತ್ತು ಅನ್ನೋ ಒಂದು ಭಯಸಲಾಗ ನಾ ಇಲ್ಲೇ ನಿಂತೀನಿ. ಊರು ಕೂಡ ಭಾಳ ಡಿಫ್ರೆಂಟ್ ಆಗೈತಿ ಗೈಸ್. ಇಂಥ ಮನೆಯೆಲ್ಲ ನೋಡೋಕೆ ಸಿಗತ್ತೈತೆ ನಮ್ಗೆ. ಇಲ್ಲೇನೋ ಒಂದು ಬೇರೆ ಪ್ರಪಂಚನೇ ಇದೆ ಆ ರೀತಿ ಅನ್ಸತ್ತೈತೆ ನನಗೆ. ಅಂದರೆ ಇಲ್ಲಿ ಬೇರೆ ಪ್ರಪಂಚನ ಇದೆ ಗಾಯ್ಸ್. ಸೊ ನೋಡ್ಬೋದು ಇಲ್ಲೆಲ್ಲ ಮನೆ ಹೆಂಗದಾವ ಅಂತೇಳಿ. ಈ ರೀತಿ ಕೂಡ ಮನೆ ಇರ್ತಾವ. ಈ ರೀತಿ ಕೂಡ ಮನೆ ನೋಡ್ತಿರೋದು ಭಾಳ स्पेशल गाइस. तुमचे घर बघायला आवडले? असं राहते का इथं घर? कुठलं गाव आहे? चुगुळ्या. हे घर सगळं असं राहतात का इथं? असं राहते. पावसामध्ये 3 महिने असं करावंच लागतंय. कशासाठी ते? वारा पाऊस भरपूर नाही. आतमध्ये ना कौला घेऊन जाणार नाही. कवळा घेऊन फॉग येते. कौला हे घराचे आहेत की नाही, ते वाऱ्याबरोबर उचलून हो त्याच्यासाठी असं केलेलं आहे का? पॅक करावं लागतं त्याच्यासाठी. ते जरा डिफरंट वाटलं त्याच्यासाठी व्हिडिओ करायला मी. ठीक आहे काय? त्याच्यासाठी करतात काय? फॉगसाठी ते पोसासाठी? म्हणजे पावसामध्ये 1, 2, 3 महिने करावंच लागतंय. नंतर उन्हाळ्यामध्ये चांगलं. उन्हाळ्यामध्ये काढता काय? सगळं काढायला पाहिजे. सगळं काढायला पाहिजे. काढायलाच पाहिजे. काढल्याशिवाय इलाज नाही. ते काढून सगळं हे काढून फेकायला पाहिजे. पुन्हा नवीन करायला पाहिजे. तसं आहे का? असं असतं इथे. ओके. त्याच्यासाठी मी बघत होतो, विचारलो. ओके, ಧನ್ಯವಾದ. ಸೊ ಗೈಸ್ ನೋಡ್ಬೋದು ಈ ರೀತಿ ಐತಿ. ನಾವು ವೇದಾಂತ್. ಸೊ ವೇದಾಂತ್ ಕೂಡ ಇಲ್ಲೇದಾನ. ಬರ್ರಿ. ಮತ್ತು ಈ ಫಾಗ್ ಎಲ್ಲ ಹಿಡಿಯೋದು ಸ್ವಲ್ಪ ಭಾಳ ತಂಪು ಹಿಡಿಯೋದು ಅದ್ರ ಸಂಬಂಧ ಇದೆಲ್ಲ ಹಾಕಿರ್ತಾರಂತ ನೋಡ್ರಿ. ನನಗೂ ಏನೋ ಒಂಥರ ಡಿಫ್ರೆಂಟ್ ಅನಿಸಿತ್ತು. ಸೊ ಅದ್ರ ಸಂಬಂಧ ನಾನು ಇಲ್ಲ ನಿಮಗೆ ಸ್ವಲ್ಪ ತೋರಿಸೋಣ ಅಂತೇಳಿ ಅವ್ರು ಕೇಳಿದ್ನಿ. ಮತ್ತು ಅವರು ಹೇಳಿರು. ಭಾಳ ಜನ ಕೂಡ ಒಳ್ಳೆಯವ್ರದಾರ, ಭಾಳ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಗೈಸ್. ಇದು ಯಾಕೋ ನನಗೆ ಗುದ್ದೋ ಅನ್ಸತೈತಿ. ಮಮ್ಮ ಮಾರ್ತಾ बघावे मारेल बघाव ते व्हिडिओ करायला असंच चलतंय ना. ಅವರು ಐತ್ಲ. ಮತ್ತು ಅಲ್ಲಿ ಒಂದು ದೇವಸ್ಥಾನ ಐತಿ. ಅದು ದೇವಸ್ಥಾನ ಹೋಗಿ ನಾವು ನೋಡ್ಕೊಂಬರೋಣ ಬರ್ರಿ. ಊರು ಮತ್ತು ಜನ
ಇಲ್ಲೆಲ್ಲ ಹೆಂಗಿರ್ತಾರೋ ಅನ್ಸತೈತಿ, ಎಲ್ಲ ಟೋಪಿ ಎಲ್ಲ ಹಾಕೊಂಡು ಮತ್ತು ಛತ್ರಿ ಎಲ್ಲ ಹಿಡ್ಕೊಂಡು. कुठलं देवस्थान आहे अम्मा? हे कुठलं देवस्थान आहे? कुठलं म्हातारीचं? ओके, म्हातारीचं देवस्थान आहे. बघतो मी म्हातारीचं ದೇವಸ್ಥಾನ ಅನ್ನೋದಾರವ್ರ. ಸೊ ಅದು म्हातारीचं ದೇವಸ್ಥಾನ ಹೋಗಿ ನಾವು ನೋಡೋಣ ಅಂತ. ಇಲ್ಲೇ ಇರೋ ಒಂದು ಮಾತಾರಿ ದೇವಸ್ಥಾನ ನಾವು ನೋಡೋಕೆ ಬಂದಿದ್ದು. ಸೊ ಮಾತಾರಿ ದೇವಸ್ಥಾನ ನೋಡೋಕೆ ಬಂದಾಗ ಈ ರೀತಿ ಎಲ್ಲ ಏನೋ ಕಟ್ಟಿದ್ದೈತೆ ನೋಡ್ರಿ ಗಾಯ್ಸ್. ಸೊ ಈ ರೀತಿ ಒಂದು ನಮಗೆ ಇಲ್ಲಿ ನೋಡೋಕೆ ಸಿಗತೈತಿ ಗಾಯ್ಸ್. ನಾ ಬಾಗ್ಲ ಆ ಕಡೆ ಐತೆ ಅಂತೇಳಿ ಹಂಗೆ ಹೊಂಟಿದ್ನಿ. तो गाँव अच्छा है यार, उसका गाँव बहुत अच्छा है, पूरा ऐसा डाला है ना, ये अच्छा दिख रहा है. पता नहीं क्या बहुत जुना है क्या, अभी बंधा है? पहला से है क्या गाँव में? अभी कंस्ट्रक्शन करके अभी अच्छे से बंधा है क्या? पहला छोटा था क्या इधर? नहीं, वो झाड़ था. पहला झाड़ था क्या इधर? हाँ, पहला छोटा था, अभी पूरा अच्छे से बंधा है. देवी का नाम क्या बोला? ಮಾತಾರಿ ಬಾಯಿ ದೇವಸ್ಥಾನ ನೋಡೋದು ನೋಡ್ರಿ ನಾವು. ಈ ರೀತಿ ಐತಿ ಇದು ಊರದಾಗ. कोसा गाँव में आता है? चुगड़े. इधर वो प्लेस भी चुगड़े में आता है क्या? वो माउली टेम्पल चुगड़े. ಈ ಊರೊಳಗಿರೋ ದೇವಸ್ಥಾನ ಕೂಡ ನಾವು ನೋಡಿದ್ವು. ಆದರೆ ಏನಿಲ್ಲ, ಈ ದೇವಸ್ಥಾನ ಲಾಕ್ ಹಾಕಿತ್ತು. ಲಾಕ್ ಆದಾಗ ಇದ್ಲ ಇಲ್ಲಿ ನಮ್ಮ ಒಬ್ಬ ಸ್ನೇಹಿತರು, ನಮ್ಮ ಗೆಳೆಯರು ಇಲ್ಲಿ ಸಿಕ್ಕಿದ್ರು. ಸೊ ಅವರು ಇದ್ಲ ಬಂದ ಲಾಕ್ ತೆಗೆದ ನಮಗೆ ಇದ್ಲ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಸಿರು. ಸೊ ಭಾಳ ವಿಶೇಷವಾಗಿತ್ತು ಈ ದೇವಸ್ಥಾನದ. ಏನಂದರೆ ಯಾರಿಗೆ ಮಕ್ಕಳೇನು ಆಗಿದ್ದಿಲ್ಲ, ಏನು ಇದ್ದಿಲ್ಲ ಅಂದರೆ ಇಲ್ಲಿ ಬೇಡ್ಕೊಂಡಾಗ ಆಗ್ತದೆ ಅಂಥೇಳಿ ಐತಿ. ಸೊ ಇದೆಲ್ಲ ಇವ್ರು ತೋರಿಸಿರು. ನಿಮ್ಮ ಹೆಸರು? ತುಮಾರ ನಾಮ್? ಚೌಗ್ಲೆ. ಓಕೆ, ರವಿನಾಥ್ ಚೌಗ್ಲೆ ಅವರು ನಮ್ಮ ಸಲ ಇಷ್ಟೆಲ್ಲ ಕೆಲಸ ಮಾಡಿರು. ಥ್ಯಾಂಕ್ ಯು. ಮತ್ತು ಈಗ ಸ್ವಲ್ಪ ಮನೆಗೆ ಹೋಗಕ್ಕೆ ಮನ್ಸಾಗಲ್ಲ ಈ ಪ್ಲೇಸಿಗೆ ಬಂದಾಗ. ಸೊ ಆ ರೀತಿ ಐತಿ. ಇಲ್ಲೇ ಯಾರು ಒಂದು ಸ್ವಲ್ಪ ಮನೆ ಕೊಟ್ಬಿಟ್ರೆ ಇಲ್ಲೇ ಇರ್ಬೋದು. ಆದರೆ ಈಗ ನಾವು ನಮ್ಮ ಸಮಯ ಆಯಿತು, ಸ್ವಲ್ಪ ಹೋಗೋಣಂತ. ಆ ಕಡೆ ಎಲ್ಲರೂ ಫಾಲ್ಸ್ ಸಿಕ್ತಂದ್ರೆ ಅದು ಕೂಡ ನೋಡೋಣಂತು. ಇಲ್ಲೂ 2 ಹುಡುಗಿಯರು ನಿಂತಾರೆ ನೋಡ್ರಿ. ಹಾಯ್, आपका गाँव यही है क्या? क्या कर रहे हो इधर? ऐसे आके रुके क्या? कुछ टाइम है क्या ये प्लेस देखने का? ऐसा कुछ ऐसा इतना टाइम करके कुछ है क्या? ऐसा नहीं कभी भी आ सकते, कभी भी देख सकते, कभी भी आ सकते हैं, कभी भी देख सकते हैं क्या? वही पूछना था आपको. और स्कूल को जाके आए क्या? ठीक है, बाय. थैंक यू. Eternity later. ವಾತಾವರಣ ಕೂಡ ನೋಡ್ರಿ ಹೆಂಗೈತಿ. ವಂಡರ್ಫುಲ್ ಮ್ಯಾನ್. ಗಾಯ್ಸ್, ತಾವೆಲ್ಲ ಕನ್ಕುಂಬಿಯಲ್ಲಿ ಮೌಲಿ ದೇವಸ್ಥಾನ ಮತ್ತು ಸ್ಪಾಟ್ ನೋಡೋಕೆ ಬಂದಾಗ ನಮಗೆಲ್ಲ ಇಂಥ ಚಿಕ್ಕ ಪ್ಲೇಸು, ಇಂಥ ಚಿಕ್ಕ ವಾಟರ್ ಫಾಲ್ಸು ಮತ್ತು ಇಂಥ ಹಸಿರಾದ ಸ್ಥಳ ನೋಡೋಕೆ ಸಿಗ್ತೈತೆ ನೋಡ್ರಿ. ಮತ್ತು ಇಲ್ಲಿ ಇಂಥ ಸ್ಥಳದಾಗ ಏನು ತಿನ್ನಾಕ ಕುಣ್ಣಾಕ ಅದು ತೊಗೊಂಬಂದ್ರು ಕೂಡ ಚಲೋ ಇರ್ತೈತಿ. ಆದರೆ ಏನು ಒಂದೊಂದು ಸಲ ಮಳೆ ಇರ್ತೈತಿ ಗಾಯ್ಸ್, ಒಂದೊಂದು ಸಲ ಮಳೆ ಇರಲ್ಲ. ಆದರೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಐತಿ, ಚಲೋ ಆಗೈತಿ. ಆದರೆ ಈಗ ಮಳೆ ಇಲ್ಲ ಅಂದ್ರೆ ಮಳೆ ಬರೋಂಥ ಪ್ಲೇಸ್ ಐತಿದೆ, ಅಂಥದ್ದೈತಿ. ಸೊ ಏನು ಮಾಡೋ ಬರಲ್ಲ. ಆದರೂ ನಾವಂತೂ ಐತಲ್ಲ ಈ ಪ್ಲೇಸ್ನ ಫುಲ್ ಎಂಜಾಯ್ ಮಾಡಿದ್ದು ನೋಡ್ರಿ. ಮತ್ತು ಮಲಪ್ರಭಾ ನದಿ ಉಗಮ ಸ್ಥಾನ ಮತ್ತು ಆ ಸ್ಪಾಟ್ ಮತ್ತು ಅಲ್ಲಿರುವ ಮನೆಗಳನ್ನು ಮತ್ತು ಮಾತಾರಿ ದೇವಸ್ಥಾನ, ಸೊ ಎಲ್ಲ ನೋಡಿಕೊಂಡು ಮತ್ತು ಇದ್ರ ಕನೆಗೆಲ್ಲ ಈ ಚಿಕ್ಕ ಫಾಲ್ಸ್ ಕಡೆ ಬಂದ ಇದು ನೋಡತ್ತೀವಿ. ಸೊ ಇದು ಕೂಡ ಇಲ್ಲೇ ದಾರಿಗೆ ಹೋಗ್ತೀರಿ ಅಂದರೆ ಮೇನ್ ರೋಡ್ ಕಡೆನೇ ಐತಿ. ಸೊ ಈ ಪ್ಲೇಸ್ ನೋಡೋಕೆ ಬಂದಾಗ ಇದು ಕೂಡ ಇಂಥ ಫಾಲ್ಸ್ ಕೂಡ ನೋಡ್ಕೊಂಡು ಹೋಗ್ರಿ. ಇದು ಕೂಡ ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಅಲ್ಲಿ ನೀರು ಹರಿಯತೈತೆ ಅಂತೇಳಿ. ಸೊ ಇದು ಕೂಡ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ. ಮತ್ತು ನಿಮಗೆಲ್ಲ ಈ ವ್ಲಾಗ್ ಹೆಂಗೆ ಅನಿಸಿತು ಅಂತ ಕಮೆಂಟ್ ಮಾಡಿ. ಮತ್ತು ನಾವೆಲ್ಲ ಮುಂದಿನ ವ್ಲಾಗ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊರಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಟೇಕ್ ಕೇರ್, ಬಾಯ್, ಲವ್ ಯು. पकड़ा नहीं चालू